ಏನು ನಿಂಗೆ ಎಂತ ಆಗ್ಯದ? ಊಟ ತಂದಿದ್ದನ್ನ ಅರ್ಧವಸಿ ತಿಂದು ಅರ್ಧವಸಿ ಹಂಗೆ ಇಟ್ಟಿಯಲ್ಲ, ಇದು ದುಡ್ಡು ದಂಡಕ್ಕ ತರಿಸಿದ್ದ? ಬೇಡ ಅಂತ ಹೇಳಿದ್ರೆ ನಾ ತರ್ಸಕ್ಕೆ ಇರ್ಲಲ್ಲ, ಹಸು ಇಲ್ದಿದ್ರೆ. ದುಡ್ಡಿನ ಬೆಲೆ ಗೊತ್ತಿದ್ರೆ ಹಿಂಗೆ ಮಾಡ್ತಿದ್ದನ್ ನೀನು? ಹೇಳಿದ ಮಾತು ಯಾವ್ದು ಕೇಳ್ತೀಯ ಬೇಕತ್ತಲ್ಲ. ಸಣ್ಣ ಮಕ್ಕಳಿಗೆ ಹೇಳ್ದಂಗೆ ಹೇಳ್ಬೇಕಾಗಿದೆ. ಈಗ ಸಾಯ್ಲಿ, ಇಲ್ಲ ಅಚ್ಚಿ ಇಚ್ಚಿಗೆ ಅಲಿಸ್ತಾರೆ ಏನಂತಾರ ಏನೋ ಅಂತ ನಾನು ಸುಮ್ಮನೆ ಇರ್ಬೇಕಾಗಿದೆ. ಮಾಡೋ ಕೆಲಸ ಪೂರ್ತಿ ಹಿಂಗಿದ್ದೆ, ಯಾರದ್ದಾರು ಕುತ್ತಿಗೆ ತಂದು ಈಗ ಅಚ್ಚುಕಟ್ಟಾಗಿ ಮಲ್ಕಿ ಬಿಡ್ತೀಯ. ಅದ್ರಲ್ಲಿ ಮತ್ತೆ ನಿಂಗೆ ಬಾಯಿ ರುಚಿ. ಅಷ್ಟಗ ನಾವು ಊಟ ಅದು ಕೊಟ್ಕಳಿಸಿದ್ದು ಅರ್ಧವಸಿ ತಿಂದು ಅರ್ಧವಸಿ ಹಂಗೆ ಬಿಟ್ಟೀಯ. ಎಷ್ಟು ನಿನಗೆ ಮ್ಯಾಣಿಗೆ ಬಂದಿರ್ಬೇಕು? ನಂಗೆ ಸೇರಿದಷ್ಟು ನಾ ತಿಂದೀನಿ. ಸೇರದೆ ಇದ್ದಿದ್ದಕ್ಕೆ ನಾನೆಂತ ಮಾಡಲಿ? ಎಲ್ಲ ನಾನು ಬೇಕಂತ ಮಾಡ್ಕೊಂಡು ಹಂಗೆ ಮಾಡ್ತೇವೆ. ನಾನೇನು ಬೇಕಂತ ಮಾಡಿದ್ದಲ್ಲ. ಅಲ್ಲಿ ಇದ್ದರನ್ನ ಕೇಳಿದ್ರೆ ಗೊತ್ತಾಗ್ತದೆ ಏನಾಗಿದ್ದು ಅಂತ. ನಂಗೆ ಬೈಯೋದು ನೋಡಿದ್ರೆ ಸಹಿಯಲ್ಲ. ಎಲ್ಲಿಗೆ ಹೊರಟ್ರು ಒಂದು ಅಡ್ಡಬಾಯಿ ಹಾಕೋದು, ಹೋಗಬೇಡ ಅನ್ನೋದು. ಮನೇಲಿ ಹಿರಿದಾಗಿದ್ದಾರೆ ಹಂಗೆ ಹೇಳಿದ್ರು ಮತ್ತು ಹೋದಲ್ಲಿ ಹಿಂಗೆ ಆಗದೆ ಮತ್ತೆಂತ ಆಗ್ತದೆ? ಈಗ ನಾನು ದೂರದು. ಅಷ್ಟು ಕಷ್ಟ ಆದರೂ ಊಟ ತರೋದೇ ಬೇಡ, ನಂಗೆ ಊಟನೇ ಬೇಡ. ನಿನ್ನ ಏನು ಮಾಡೋದು? ನಿನ್ನ ಎಂಥ ಕಾರು ಹುಟ್ಟಿದೇನು ಏನಲ್ಲ. ನಿನ್ನ ಆಸ್ಪತ್ರೆಗೆ ಕರ್ಕೊ ಬಂದು ತಪ್ಪು ಮಾಡಿದ್ದು. ಮನೆಯಲ್ಲೇ ಹಾಕಿ ಇಲ್ಲಿ ಬಂದು ಡಾಕ್ಟ್ರ್ ಯಾರು ಬಂದು ನೋವಿನ ಇಂಜೆಕ್ಷನ್ ಏನೋ ಕೊಟ್ಟು ಹೋಗಿ ಅಂತ ಹೇಳಿದ್ರು ಸಮ ಆತಿತ್ತು. ಇಲ್ಲೇ ಬಿದ್ದಲ್ಲೇ ಬಿದ್ದಿದ್ರೆ ಆತಿತ್ತು. ಕೈಕಾಲವ್ರು ಹೇಳುವಾಗ ಹೋತಾನ. ಬೇಡ ಹಂಗೆ ಧ್ಯಾನ ಮಾಡಬಾರ್ದು ಅಂದ್ರೆ ನೀನು ಮಾಡೋ ದುರ್ಬುದ್ಧಿಗೆ ಅದೇ ಬರ್ತದೆ ತಲೆ. ನಂಗೆ ಒಂದು ಲೋಟ ಎಂಥಾರು ಜ್ಯೂಸ್ ಇದ್ರೆ ತಗೋವಲ್ಲಿ. ನಂಗೆ ಒಂಥರ ಬಾಯಾರಿಕೆ ಆದಂಗೆ ಆತಾದೆ. ಬಾಯಾರಿಕೆ ಆದರೂ ಒಳ್ಳೇದು, ಔಷಧಿ ಮೈ ಹಿಡಿತದಂತೆ. ಸ್ವಲ್ಪ ಹೊತ್ತು ಹಂಗೆ ಇರಲಿ ಬಾಯಾರಿಕೆ. ತೀರ ಜಾಸ್ತಿ ಆದರೂ ನೀರದೇ ಇಲ್ಲಿ ತಂದು ಕೊಡ್ತೀನಿ. ಜ್ಯೂಸ್ ಗೀಸ್ ತರಕ್ಕೆ ಹೋಗಲ್ಲ ನಾನೀಗ. ನೀರು ಬೇಡ ನನಗೆ. ನೀರು ಯಾರು ಕುಡಿತಾರೆ ಅದನ್ನು? ಹಂಗಾರೆ ನಿಂಗೆ ಬಾಯಾರಿಕೆ ಆಗಲ್ಲ ಅಂತಾನೆ ಲೆಕ್ಕ. ಬಾಯಾರಿಕೆ ಆದ್ರೆ ನೀರು ಕುಡಿ, ಬೇಡದಿದ್ರು ಬಿಡು, ಏನೂ ತೊಂದರೆ ಆಗಲ್ಲ. ಇಷ್ಟು ಹೋದಾಗ ಮಲಗಿದ್ರು ಇವರಿಗೆ ನನ್ನ ಮೇಲೆ ಸಿಟ್ಟೇ ಹೋಗಲ್ಲ. ಯಾವ ಥರದಾರೇನು? ಸುಮ್ಮನೆ ಅಮ್ಮನಾರು ಬಂದಿದ್ರೆ. ಓ ಅಣ್ಣ, ಯಾರು ಸರಿತ್ನೂ ಬಂತ? ಎಂತಕ್ಕೆ ಸರಿತ? ನೀನೆಂತಕ್ಕೆ ಬರಕ್ಕೆ ಹೋದೆ? ಯಾರು ನಿಮ್ಗೆ ಹೇಳಿದ್ಯಾರು? ಥೋ, ನಿಮಗೂ ಸ್ವಲ್ಪ ಬುದ್ಧಿ ಬೇಡ ಹಂಗಾರೆ? ಎಂತಕ್ಕ ಬಾಣ್ತೀನಿ ಅಂತ ಕರ್ಕೊಬರಕ್ಕೆ ಹೋದ್ರಿ? ಹಂಗೇನಾರು ಇದ್ರೆ ನಾನು ಹೇಳ್ತಿರ್ಲ. ಮಾರ, ನಿಧಾನ ಬಾ ಸ್ವಲ್ಪ. ಅಷ್ಟೆಲ್ಲ ಗಾಬರಿ ಆಗಂಥದ್ದು ಏನೂ ಇಲ್ಲ. ಯಾಕೆ ಹಂಗೆ ಇದು ಮಾಡ್ತಿದ್ದೀಯಾ? ಅಲ್ಲ, ಮತ್ತೆ ಬಹಳ ಸೀರಿಯಸ್ಸು ಇಲ್ಲಿ ಆತದ ಆಗಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ದಂಗೆ ಆತಲ್ಲ. ಹಾಗಾಗಿ ನಾವು ಗಾಬರಿಯಾಗಿ ಬಂದು ಮರ. ನೀವಿಷ್ಟು ಸಲೀಸು ಹೇಳ್ತಾ ಇದ್ದೀರಿ. ಈಗ ಹೆಂಗದಾರೆ? ಇಲ್ಲಪ್ಪ, ಯಾರು ಹೇಳಿದ್ ನಿಮಗೆ? ನಾನು ರಾತ್ರಿ ನೋಡಿ ಸ್ವಲ್ಪ ಗಾಬರಿ ಅಂದಲ್ಲ, ಹಂಗಾಗಿ ಆಸ್ಪತ್ರೆಗೆ ಕರ್ಕೊಬಂದೆ. ಈಗ ಹಿಂಗೆ ಇದು ಅಂತ ಗೊತ್ತಿದ್ದಿದ್ರೆ ನಾನು ಮನೆಯಲ್ಲೇ ಬಿಟ್ಕೊಂಡ್ರೆ ಡಾಕ್ಟ್ರ್ ಬಂದು ಒಂದು ಇಂಜೆಕ್ಷನ್ ಎಂಥದನ್ನ ಕೊಟ್ಟು ಹೋಗಿದ್ರೆ ಆತಿತ್ತು. ಅಂತ ಒಂದೇನಿದಾಗಲ್ಲ. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದು ಏನು ಫ್ರ್ಯಾಕ್ಚರ್ ಏನು ಆಗ್ಲಂತೆ. ಗಾಯ ಇದು ಅದು ಕ್ವಾರ್ಲಿಗಿರ್ಲು ಹೋಗಿದ್ದ ಎಂಥದ. ಹಾಗಾಗಿ ಸರಿ ಆಗ್ತದೆ. ಡಾಕ್ಟ್ರ್ ಅದೇ ಹೇಳಿದ್ರು, ನೀವು ಮನೆಗೆ ಬರೋಕ್ಕೆ ಹೇಳಿ ಅಲ್ಲೇ ಡ್ರೆಸ್ಸಿಂಗ್ ಮಾಡಿಸ್ಬೋದಿತ್ತು ಯಾರ ಹತ್ರನಾರು ಅಂದರು. ಈಗ ಅದೇ ಇದು ಮಾಡ್ತಾ ಇದ್ದೆ. ಆದರೂ ಇವತ್ತು ಸಾಯಂಕಾಲನೇ ಡಿಸ್ಚಾರ್ಜ್ ಮಾಡ್ತಾರೆ, ಕರ್ಕೊಂಡು ಹೋಗ್ತೀವಿ ಮನೆಗೆ. ನಿಮ್ಗೆ ಯಾರು ಹೇಳಿದ್ದು ನಿಮಗೆ? ಅಲ್ಲ, ನಾವೇನಾರು ಗಾಬರಿ ಆಗ್ತಿದ್ದೀವಿ ಅಂತ ನೀವು ಹಿಂಗೆ ಹೇಳ್ತಿದ್ದೀರ ಮಾವ? ಏನಾಗಿದೆ ಸತ್ಯ ಹೇಳಿ. ನಾನು ಹಾಗೇನು ಗಾಬರಿ ಏನು ಆಗಲ್ಲ. ಎಂತ ಆಗಿದೆ ಅಂತ ಒಂದು ಕರೆಕ್ಟ್ ಗೊತ್ತಾದರೆ ಸಾಕು. ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾದ್ರೆ ಕರ್ಕೊಂಡು ಹೋಗೋಣ. ನೀವು ದುಡ್ಡು ಕಾಸಿಗೆಲ್ಲ ಏನು ಯೋಚನೆ ಮಾಡಬೇಡಿ, ಕರ್ಕೊಂಡು ಹೋಗೋಣ. ಇಲ್ಲಿ ಆತದ ಆಗಲ್ಲ ಅಂತ ಕೇಳಕ್ಕೆ ಹೇಳಿ. ಎಲ್ಲದಾರ ಅವ್ರೀಗ? ಥೋ, ಹಂಗೇನಾರು ಇದ್ರೆ ನನಗೆ ಹೇಳೋಕ್ಕೆ ಇದಲ್ಲ, ಏನು ತೊಂದರೆ ಇಲ್ಲ. ಈಗ ಊಟ ಕೊಟ್ಟಿದ್ದೆ, ಊಟ ಮಾಡೇನೆ ಮಲ್ಕಿಂಡನೆ. ನೀನೇ ಬಂದು ನೋಡು ಗೊತ್ತಾಗ್ತದೆ. ಇದ್ರೆ ಹಂಗೆಲ್ಲ ಹೇಳಕ್ಕೆ ನಂಗೆ
ನಿಂಗೆ ಯಾರು ಹೇಳಿದ್ದು ಮಾರತಿ? ಹಂಗೆ ಆಸ್ಪತ್ರೆಗೆ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಮತ್ತೆಂತಾರಿಲ್ಲ. ಇಲ್ಲಿ ಅದಾನೆ, ಬಲ್ಲಿ ಇಲ್ಲಿ ನೀವೇ ನೋಡಿ ಗೊತ್ತಾಗ್ತದಲ್ಲ. ಗನಗ ಅದಾನಪ್ಪ. ಈ ವಾಗೇಶ, ಇಲ್ಲಿ ನಿನ್ನ ಮಾವ ಸರಿತಾ ಬಂದರೆ ನೋಡ ಇಲ್ಲಿ. ಏ ಮಾವ, ನೀವು ಎಂತಕ್ಕೆ ಬರೋಕ್ಕೆ ಹೋದ್ರಿ? ಸರಿತಾ, ನೀನು ಎಂತಕ್ಕೆ ಬರೋಕ್ಕೆ ಹೋದೆ? ಯಾರು ಹೇಳಿದ್ದು ನಿಂಗೆ? ಯಾವಾಗ ಗೊತ್ತಾತ? ನನಗೆ ಗೊತ್ತಾಗಿದ್ದು ಹೆಂಗೆ ಗೊತ್ತಾಯ್ತು? ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಅಷ್ಟೇ. ಈಗ ಹೆಂಗುಂಟು ನಿಮಗೆ? ಏನು ಹೇಳ್ಯಾರ ಡಾಕ್ಟ್ರು? ಇದು ಈಗ ಸ್ವಲ್ಪ ಪರವಾಗಿಲ್ಲ. ನಿನ್ನೆ ರಾತ್ರಿ ಭಾಳ ಜಾಸ್ತಿ ಇತ್ತು. ಅದು ಪೇಯ್ನ್ ಕಿಲ್ಲರ್ ಎಲ್ಲ ಕೊಟ್ಟಾರೇನ, ಹಂಗೆ ಈಗ ಅಡ್ಡಿಲ್ಲ. ಎಲ್ಲ ಮಾತ್ರೆ ಪವರೆಲ್ಲ ಹೋದ್ಮೇಲೆ ಹೆಂಗೆ ನೋಡ್ಬೇಕು. ಡಾಕ್ಟ್ರ್ ಹತ್ರ ಕೇಳಬೇಕು ಈಗ ಡಿಸ್ಚಾರ್ಜ್ ಮಾಡ್ತಾರ ಎಂತ ಅಂತ. ಏನು ಅಲ್ಲ, ಅವ್ರು ಎಂತಕ್ಕೆ ಮತ್ತ ಹಂಗೆ ಹೇಳಿದ್ರು ಅಂತ ನಮಗೆ ಗಾಬರಿ ಆಗಬೇಡ. ಇಲ್ಲ ಆತದೋ ಆಗಲ್ಲ, ಬೇರೆ ಆಸ್ಪತ್ರೆಗೆ ಕರ್ಕೊಂಡೋಗಕ್ಕೆ ಹೇಳ್ಯಾರ ಅಂದಿದ್ದು ನೋಡಿ ನಾನು ಗಾಬರಿ ಆದೆ. ಪಾಪ ಅದು ಹೆದರು ಬಿಡ್ತು. ಎಷ್ಟು ಹೇಳಿದ್ರು ಕೇಳಲ್ಲ. ಬಾಂತಿ ಅಂತ ಹೇಳ್ದಾರ ಮಾತು ಕೇಳಲ್ಲ. ಹೋಗಲೇಬೇಕು ಅಂತ ಹಠ ಹಿಡಿದು ಕೂತ್ಕೊತು. ಇನ್ನು ಬೈಕಲ್ಲಿ ಬರೋದು ಹೆಂಗೆ ಈ ಮಳೆಯಲ್ಲಿ ಅಂಥೇಳಿ ಮತ್ತೆ ಬಾಡಿಗೆ ಕಾರ್ ಮಾಡಿಸ್ಕೊಂಡು ಬಂದಿದ್ದು. ಥೋ, ಸುಸೂತ್ರ ಒಬ್ರಿಗೊಬ್ರು ಮಾತಾಡ್ಕೊಂಡು ಹಿಂಗೆ ಹೇಳಿದ್ರೆ ನಾನಾರು ಹೆಂಗಿದ್ರು ಗೊತ್ತಿದ್ದೆ, ನನಗೇನು ತೊಂದರೆ ಇಲ್ಲ. ಇದು ಪಾಪ ಸರಿತು ನೋಡ್ದಲ್ಲ ನೀನು. ಮತ್ತೆ ಮಾರತಿ ಮನೆಗೆ ಹೋಗ್ಕೊಂಡು ಹಂಗೆ ತಲೆ ಬಿಸಿ ಮಾಡ್ಕಿತಾ ಇರಬೇಡ. ಈಗ ಒಂದು ಲೆಕ್ಕಕ್ಕೆ ನೀನು ಕರ್ಕೊಬಂದಿದ್ದೆ ಒಳ್ಳೇದಾತ ಬಿಡು. ನಾ ಹೇಳಿದ್ರೆ ಈಗ ಸುಳ್ಳು ಅಂತಿದ್ದೆ. ನೀನು ನೋಡ್ದಲ್ಲ ನಿನ್ನ ಕಣ್ಣಾರೆ. ಬೇಗ ಒಂಚೂರು ಹೊಲ್ಡನ ಮಾರತಿ. ಬಾಲೆ ಎಂತ ಅಳ್ತದ, ಇನ್ನು ಎಂತ ಮಾಡ್ತದ ಮನೇಲಿ. ಅಲ್ಲ, ನಿಮಗೆ ಹೇಳಿದ್ದೆ ಯಾರು? ನಮ್ಮನೇಲಿ ನಾನು ವಸಂತಗೆ ಅಷ್ಟಲ್ದೇ ಹೇಳಿ ಬಂದೀನಿ. ಹೇಳ್ಬೇಡ ಮತ್ತೆ ಅಂತ. ಅದು ಹೇಳ್ತೀನಿ ಅಂದಿತ್ತು, ನಾನೇ ಬೇಡ ಅಂದಿದ್ದೆ. ನಮ್ಮ ಊರು ಮನೆಯಲ್ಲೆಲ್ಲ ಜನ ಆದರೆ ಮಾತ್ರ ಬೇಕಾಗಿದ್ದಾದ್ರೆ ಹಿಂಗಿಷ್ಟು ಬೇಗ ಹೇಳಲ್ಲ. ಅದು ಸತ್ಯನಾರು ಹೇಳ್ತಾರೆ. ಹಿಂಗೆ ಈ ಥರ ಕವಿ ಕಟ್ಕೊಂಡು ಹೇಳಿದ್ರೆ ಎಂತ ಅಂತ ನೋಡ್ಬೇಕು ಯಾರು. ಸುಮ್ಮನಿರು ನೀನು, ಎಂತ ಹೆದ್ರದೇನು ಬೇಡ. ಹೊಲ್ಡು ಆ ಬಾಲೆ ಬಿಟ್ಟು ಬಂದಿಯಲ್ಲ, ನಿಂಗೆ ಅಷ್ಟು ತಿಳುವಳಿಕಿಲ್ಲನೆ ಹಂಗಾರೆ? ಅತ್ತೇನೆ ಹೇಳಿದ್ದು ಮಾವ. ನನಗೆ ಒಂಥರ ಕೆಟ್ಟ ಕನಸು ಬೀಳ್ತಾ ಇತ್ತು ನಿನ್ನೆಯಿಂದ. ಎಂತ ಅಂತ ಒಂಥರ ಗಾಬರಿಲ್ಲೇ ಇದ್ದೆ. ಒಂದ್ಸತಿ ಫೋನ್ ಮಾಡಿದೆ, ರಿಸೀವ್ ಮಾಡಿರಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವರೇ ಫೋನ್ ಮಾಡಿ ಹಿಂಗಂತ ಹೇಳಿದ್ರು, ಭಾಳ ಪೆಟ್ಟಾಗಿದೆ, ಸೀರಿಯಸ್ಸೇ ಅಂತೆ, ಇಲ್ಲಿ ಆಗಲ್ಲ ಏನು, ಹೆಚ್ಚಿನ ಪಕ್ಷ ಬೇರೆ ಕಡೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಹೇಳಿರಂತೆ ಡಾಕ್ಟ್ರು ಅಂದರು. ನನಗೆ ಗಾಬರಿ ಆಗ್ತದ ಇಲ್ಲ ಹೇಳಿ ಹೌದೇನೋ ಅಂತ ಮಾಡಿದೆ. ಆಗಲಿ ಸದ್ಯ ಈಗ ಇಲ್ಲೇ ವಾಸಿ ಆಗ್ತದೆ ಅಂತ ಹೇಳ್ಯಾರಲ್ಲ. ಓ, ಇದೇ ಹೇಳಿದ್ದನ? ಅಲ್ಲ, ಇವಕ್ಕೆಲ್ಲ ಏನು ಮಾಡ್ಬೇಕಾತು ಅಂತ ನಾನು ಅಷ್ಟು ರೀತಿ ಹೇಳಿ ಬಂದೀನಿ. ಬೇಡ, ಹೇಳಬೇಡ ಅಂತ. ನೀನು ಹಂಗಿದ್ದಾಳೆ ಮಾರತಿ. ನಂಗೊಂದು ಫೋನ್ ಮಾಡೋಕ್ಕಾಗ್ಲ? ನಾನು ಹೇಳ್ತಿರ್ಲ ಇಲ್ಲಿ ಏನು ಎತ್ತ ಅಂತ. ಹುಡ್ಗೂಡ್ನಲ್ಲಿಂದ ಹೊರಟು ಬಂದೇ ಬಿಟ್ಟಿಯಲ್ಲ. ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಯೋಚನೆ ಮಾಡ್ಬೇಕಾ ಬೇಡ? ಇದು ಹೆಂಗಿದ್ದರು ಅಂತ ಗೊತ್ತು ನಿಂಗೆ. ಈಗ ಹೊಲ್ಡಿ ಮಾರತಿ ನೀವು. ಇರ್ಲಿ ಬಿಡಿ, ಬಂದು ನೋಡ್ಕೊಂಡು ಹೋಗಿದ್ದಕ್ಕೆ ಈಗ ಮನ್ಸಿಗೆ ಒಂದು ಸಮಾಧಾನ ಆದಂಗೆ ಆಗ್ತದಲ್ಲ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಎಂತಾರು ಒಂದೊಂದು ಎಂತ ಆಗಿದ್ಯಂತ ಅವೆಲ್ಲ ಹೇಳಕ್ಕೆ ಹೋದ್ರು ದೊಡ್ಡ ಕತೆ ಬಿಡಿ. ಹೋಗ್ಲಿ ಆತಲ್ಲ. ಈಗ ಇಷ್ಟರಲ್ಲಿ ಆಗಿದ್ದು ಒಂದು ದೊಡ್ಡದೇನಲ್ಲ ಇದು. ಮಧ್ಯಾಹ್ನನ ಸಾಯಂಕಾಲನ ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ನೀವು ಹೊರಡಿ. ಹೋಗ್ತೀವಿ ಮಾವ. ನೀವು ಊಟ ಮಾಡಿದ್ರಾ? ಎಂತಾದರೂ ಕುಡಿತಿದ್ರಾ? ಕಾಫಿ ತರ್ಸದಾ? ಬೇಡ, ಎಂತ ಬೇಡ. ಈಗಷ್ಟೇ ಊಟ ಮಾಡೇನೆ, ಕುಡಿಯೋದೆಂತ? ನೀವು ಹೊರಡಿ, ಈಗ ಹೇಳ್ತೀನಿ. ಅಲ್ಲ, ನೀವು ಎಂತಕ್ಕೆ ಅಷ್ಟು ಗಡಿಬಿಡಿ ಮಾಡ್ತೀರಿ ಅಪ್ಪ? ಬರೋದೇ ಬಂದಾಗಿದೆ, ಹೋಗ್ತಾರೆ. ಒಂದು 5 ನಿಮಿಷ ಇದ್ದು ಹೋಗ್ತಾರೆ. ಇದು ಕಾಫಿ ಬೇಡ, ಜ್ಯೂಸ್ ಎಂತಾರಿದ್ರೆ ತರಿಸಿದ್ರೆ ಆತಿತ್ತು. ಒಂಥರ ಬಾಯಾರಿಕೆ ಆದಂಗೆ ಆಗ್ತದೆ. ಜ್ಯೂಸಾ? ಸರಿ,
ಸರಿ ಬಿಡಿ, ಜ್ಯೂಸ್ ತರ್ತೀನಿ. ಅಪ್ಪಾಜಿ ಇಲ್ಲೇ ಇರಿ, ನಾನು ಹೋಗಿ ಜ್ಯೂಸ್ ತಗೊಂಬರ್ತೀನಿ ಆಯ್ತಾ? ನಾನು ಬತ್ತೀನಿ ನಡಿ ಹೋಗಂತರ. ಸರಿತ ಜ್ಯೂಸ್ ಎಲ್ಲ ಎಂತಕ್ಕೆ? ಹಂಗೇನಾರು ಇದ್ರೆ ನಾ ತಂದು ಕೊಡ್ತಿರ್ಲ. ಈಗ ಅವನ್ನೆಲ್ಲ ಕೊಟ್ರೆ ಡಾಕ್ಟ್ರು ಬಂದು ಬೈತಾರ ಎಂತದ? ಇಲ್ಲ, ಇದು ಡಾಕ್ಟ್ರು ಹೇಳ್ಯಾರೆ ಜ್ಯೂಸ್ ಕುಡಿಬೋದು ಅಂತ ಹೇಳ್ಯಾರೆ. ಇದು ಸಪೋಟ ಜ್ಯೂಸೇ ಇದ್ರೆ ನೋಡು ಸರಿತಾ. ಹಾಂ ಸರಿ ಸರಿ, ಇದ್ದರೆ ಅದನ್ನೇ ತರ್ತೀನಿ, ಇಲ್ಲ ಅಂದರೆ ಬೇರೆ ಯಾವುದಾದೆಯೋ ಅದನ್ನು ತರ್ತೀನಿ. ಹೋ ನೀನು ಜನ್ಮಕ್ಕಿಷ್ಟು, ನಿಂದು ಒಂದು ಜನ್ಮನ ಏನಂತ ಹುಟ್ಟುಬಿಟ್ಟೆ ಹೇಳು. ನಿನಗೆ ಏನು ಮಾನ ಮರ್ಯಾದೆ, ಒಂದು ಮೀನಿಗೆ ಹಾಕಿದಷ್ಟು ಪಿತ್ತನ ನಿನಗೆ ಹಾಕ್ಲಾನ? ಎಂತಕ್ಕೆ ಜ್ಯೂಸು? ಎಲ್ಲರೂ ಭಿಕ್ಷೆ ಬೇಡಕ್ಕೆ ನಿಂತು ಬಿಡು. ಹೋಗು, ಯಾರ್ಯಾರು ಏನಾರು ಕೊಡ್ತಾರನ ತಂದ್ಕೊಂಡು ಇದು ಮಾಡಿ ಈ ಥರ ಮಾಡ್ಕೊಂಡಿಯ ಕೊಂಬೈಲು. ನಾಚಿಕೆ ಆಗ್ಬೇಕು ನಿಂಗೆ ಅವ್ರು ಬಂದಾಗ. ಅದು ಬಿಟ್ಕೊಂಡು ಅವ್ರ ಹತ್ರನೇ ಜ್ಯೂಸ್ ತಗೋಬಲ್ಲಿ ಅಂತ ಹೇಳ್ತಿದ್ದೀಯಲ್ಲ, ಅದನ್ನು ಕುಡಿಯೋ ಬದಲು ಸಾಯ್ಬಾರ್ದ ನಾನೀನ? ಈಗ ಏನ ಅಂಥದ್ದು ಏನಾಯ್ತು ಅಂತ ನಾನೇನು ಬೇರೆಯವ್ರ ಹತ್ರ ಹೇಳಿದ್ದಲ್ಲ, ಅದು ನಾನೇ ಕೇಳಿದ್ದ. ಅವ್ರು ಕೇಳಿದ್ದಕ್ಕೆ ಹೇಳಿದೆ. ಅವಳೇನು ಬೇರೆಯವಳಲ್ಲ, ನನ್ನ ಹೆಂಡತಿ ಹತ್ರ ಹೇಳಿದೆ ಏನು.